ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ನಾವಿದ್ದೀವಿ ಹೋಂಡಾದ ಈ ಒಂದು ಸ್ಟಾಲಲ್ಲಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ವಿಷಯ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ಹೋಂಡಾ ಸ್ಟಾಲಿಗೆ ಬಂದಾಗ ನಮಗೆ ತುಂಬ ಎಲ್ಲ ಸಲನೂ ಅದೇ ರೀತಿ ತುಂಬ ಕ್ಯೂರಿಯಸ್ ಆಗಿರುವಂಥ ಒಂದಷ್ಟು ವಿಷಯಗಳು ನಮ್ಮ ಮುಂದೆ ಇರುತ್ತೆ. ಲಾಸ್ಟ್ ಟೈಮ್ ರೋಬೋಟ್ ಇತ್ತು, ಈ ಸಲ ನಮ್ಮ ಮುಂದೆ ಒಂದು ಸಣ್ಣದಾದಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಇದ್ರ ಹೆಸರು ಹೋಂಡಾ ಮೋಟೋ ಕಾಂಪ್ಯಾಕ್ಟೋ ಅಂತ. ಸೊ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲೇ ಹೇಳಿರ್ತೀನಿ, ಇದು ಇಂಡಿಯಾದಲ್ಲಂತೂ ಲಾಂಚ್ ಆಗಲ್ಲ, ಇದು ನಮ್ಮ ಫಾರಿನ್ ಮಾರ್ಕೆಟಿಂಗ್ ಅಂತ ಅವ್ರು ಮಾಡಿದ್ದಾರೆ. ಬಟ್ ಈ ಒಂದು ಸ್ಟಾಲಲ್ಲಿ ಅದನ್ನು ಇಟ್ಟಿದ್ದಾರೆ. ಸೊ ಜಸ್ಟ್ ಇದ್ರ ಒಂದು ವಾಕ್ ಅರೌಂಡ್ ನಾವು ಇವತ್ತು ನೋಡೋಣ. ಸೊ ನೋಡೋಕ್ಕೆ ತುಂಬಾ ಮಿನಿಮಲಿಸ್ಟಿಕ್ ಆಗಿರುವಂಥ ಒಂದು ಡಿಸೈನ್ ಇರುವಂಥ ಒಂದು ಸ್ಕೂಟರ್ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ. ಸೊ ಇದು ಆ್ಯಕ್ಚುಲಿ ಒಂದು ಫೋಲ್ಡಬಲ್ ಎಲೆಕ್ಟ್ರಿಕ್ ಸ್ಕೂಟರ್ ಇದು. ಸೊ ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಒಂದು ಹ್ಯಾಂಡಲ್ನ ಅಲ್ಲಿಗೆ ಫೋಲ್ಡ್ ಮಾಡಿ ಸೀಟ್ನ ಕೂಡ ಫೋಲ್ಡ್ ಮಾಡಿದ್ರೆ ಆ್ಯಂಡ್ ಟೈರ್ಸ್ ಇದಾವಲ್ಲ ಅದನ್ನು ಕೂಡ ಒಳಗೆ ಫೋಲ್ಡ್ ಮಾಡಿದ್ರೆ ಒಂದು ರೆಕ್ಟಾಂಗುಲರ್ ರೀತಿಯಲ್ಲಿರುವಂತಹ ಒಂದು ಏನೋ ಒಂದು ವಸ್ತು ಇಟ್ಕೊಂಡಂಗೆ ಅನ್ಸುತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು ಹೋಂಡಾ ಅನ್ನೋದು ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಅದನ್ನ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು ಹೋಗ್ಬೋದು, ಅದನ್ನು ಕೈಯಲ್ಲಿ ಈ ಥರ ತೂಗ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಒಂದಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ. ಒಂದು ಸಣ್ಣದಾದಂಥ ಒಂದು ಫುಡ್ ಪೆಗ್ ಕೊಟ್ಟಿದ್ದಾರೆ, ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಆ್ಯಂಡ್ ಫ್ರಂಟಲ್ಲಿ ನಮಗೊಂದು LED ಲೈಟಿಂಗ್ ಸೆಟಪ್ನ ಕೊಟ್ಟಿದ್ದಾರೆ. ಆ್ಯಂಡ್ ಚಾರ್ಜಿಂಗ್ ಮೋಡ್ ಕೂಡ ಅಲ್ಲೇ ಇದೆ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನಮಗೆ ಫುಡ್ ಪೆಗ್ ಇದೆ. ಆ್ಯಂಡ್ ಫ್ರಂಟ್ ವೀಲ್ ಡ್ರೈವ್ ಇದು ನಿಮಗೆ ನೋಡ್ಬೋದು. ಇದೊಂದು ಆ್ಯಕ್ಚುಲಿ ಫ್ರಂಟ್ ವೀಲ್ ಡ್ರೈವ್ ಆಗಿರೋದ್ರಿಂದ ಮೋಟ್ರು ಇದರ ಮುಂಭಾಗದಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಹಿಂದ್ಗಡೆ ನಮಗೆ ಒಂದು ಟೈರ್ನ ಕೂಡ ನೋಡ್ಬೋದು. ಹಿಂದ್ಗಡೆ ಏನೂ ಇಲ್ಲ ಅಂತ ಅಲ್ಲ, ಹಿಂದ್ಗಡೆ ಆ್ಯಕ್ಚುಲಿ ಇದಕ್ಕೆ ಇರೋದು ಒಂದೇ ಒಂದು ಬ್ರೇಕು, ಅದು ನಮಗೆ ಹಿಂದ್ಗಡೆ ನೋಡ್ಬೋದು. ಆ್ಯಂಡ್ ಅದು ಬಿಟ್ಟು ನಮಗೆ ಆ ಒಂದು ಸೀಟನ್ನು ಗಮನಿಸ್ಬೋದು. ಅಂತಹ ಕುಷನ್ಡ್ ಆಗಿರುವಂಥದ್ದು ಏನಲ್ಲ, ಒಂದು ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ಹೋಗುವಂಥದ್ದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ನೋಡಿದರೆ ಒಂದು ಸಣ್ಣದಾಗಿರುವಂತಹ ಒಂದು LED ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಕೂಟರ್ ಆಫ್ ಆಗಿರೋದ್ರಿಂದ ನಮಗೆ ಅದು ಕಾಣಿಸಲ್ಲ. ಅದು ಬಿಟ್ಟು ನಮಗೆ ಲೆಫ್ಟ್ ಸೈಡ್ ಒಂದು ಬೆಲ್ನ ಕೊಟ್ಟಿದ್ದಾರೆ, ಬ್ರೇಕ್ ಲಿವರ್ನ ಕೊಟ್ಟಿದ್ದಾರೆ, ಆ್ಯಂಡ್ ಪವರ್ ಆನ್ ಆ್ಯಂಡ್ ಆಫ್ ಬಟನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹತ್ರನೇ ಕೊಟ್ಟಿದ್ದಾರೆ. ಸೊ ಟೋಟಲಿ ಹೇಳಬೇಕಂದ್ರೆ ತುಂಬಾ ಮಿನಿಮಲ್ ಆಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ನ ಹೊಂದಿರುವಂಥ ಸ್ಕೂಟರ್ ಅಂತಲೇ ಹೇಳ್ಬೋದು. ಇದರ ಪವರ್ ಬಗ್ಗೆ ಎಲ್ಲ ಮಾತಾಡೋದಾದ್ರೆ ಈ ಒಂದು ಸ್ಕೂಟರ್ ನಮಗೆ 19 ಕಿಲೋಮೀಟರ್ನ ರೇಂಜನ್ನು ಕೊಡುತ್ತೆ, ಬರೀ 19 ಕಿಲೋಮೀಟರ್. ಆ್ಯಂಡ್ ಇದರ ಒಂದು ಚಾರ್ಜಿಂಗ್ ಟೈಮ್ ಬಗ್ಗೆ ಹೇಳಿದರೆ 3.5 ಇಂದ 4 ಗಂಟೆ ತನಕ ಇದರ ಒಂದು ಫುಲ್ ಚಾರ್ಜಿಂಗ್ ಟೈಮ್ ತಗೊಳುತ್ತೆ. ಸೊ ನೀವು ಮಾಲ್ ಒಳಗಡೆ ಎಲ್ಲ ಓಡಾಡೋದಾದರೆ ಅಥವಾ ಬೇರೆ ಯಾವುದಾದ್ರು ಒಂದು ಕ್ಯಾಂಪಸ್ ಒಳಗಡೆ ಎಲ್ಲ ಓಡಾಡೋದಾದರೆ ಇಂತಹ ಸ್ಕೂಟರ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ಇನ್ನಿದ್ರ ಒಂದು ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಿದ್ರೆ 24 ಕಿಲೋಮೀಟರ್ನ ಟಾಪ್ ಸ್ಪೀಡ್ನ ಇದು ಕೊಡುತ್ತೆ. ನಾನು ಹೇಳಿದ್ದೀನಿ ಆವಾಗಲೇ ನಿಮಗೆ 19 ಕಿಲೋಮೀಟರ್ ರೇಂಜನ್ನು ಕೂಡ ಈ ಒಂದು ಸ್ಕೂಟರ್ ಕೊಡುತ್ತೆ. ಅಫ್ಕೋರ್ಸ್ ಇನ್ನಿದು ಇಂಡಿಯಾದಲ್ಲಿ ಮಾರಾಟ ಮಾಡೋಕ್ಕಾಗದೇ ಇರೋದ್ರಿಂದ, ಮಾರಾಟ ಮಾಡದೇ ಇರೋದ್ರಿಂದ ಇದರ ಪ್ರೈಸನ್ನು ಅವರೇನು ಇಲ್ಲಿ ರಿವೀಲ್ ಮಾಡಿಲ್ಲ. ಜಸ್ಟ್ ಒಂದು ಶೋಕೇಸಿಗೆ ಅಂತ ಈ ಒಂದು ಸ್ಟಾಲಲ್ಲಿ ಇಟ್ಟಿದ್ದಾರೆ. ಸೊ ನೋಡೋಕ್ಕೆ ನಾನು ಆವಾಗಲೇ ಹೇಳಿದಂಗೆ ತುಂಬಾ ಮಿನಿಮಲಿಸ್ಟಿಕ್ ಆಗಿರುವಂಥ ಡಿಸೈನ್ನ ಹೊಂದಿದೆ. ತುಂಬಾ ಸಿಂಪಲ್ ಆಗಿರುವಂಥ ಸ್ಕೂಟರ್ ಅಂತ ಹೇಳ್ಬೋದು. ಈ ಒಂದು ಸ್ಕೂಟರ್ ನೀವು ಅಂದ್ಕೊಂಡಂಗೆ ತುಂಬ ಫಾಸ್ಟ್ ಎಲ್ಲ ಹೋಗಲ್ಲ. ನಾನು ಹೇಳಿದ್ನಲ್ಲ, ಶಾರ್ಟ್ ಡಿಸ್ಟೆನ್ಸಿಗೆಲ್ಲ ಹೋಗೋಕ್ಕೆ ತುಂಬ ಒಂದು ರೀತಿ ಹೆಲ್ಪ್ ಆಗುವಂಥ ಸ್ಕೂಟರ್ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ. ಆ್ಯಂಡ್ ಅಗೇನ್ ಇಂಡಿಯಾದಲ್ಲಿ ಏನಂದರೆ ನಾವೇನಾದರೂ ಒಂದು ವಸ್ತು ತಗೊಂತೀವಿ ಅಂದರೆ ಅದರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ 19 ಕಿಲೋಮೀಟರ್ ರೇಂಜ್ ಕೊಡುವಂಥ ಒಂದು ಸ್ಕೂಟರ್ನೆಲ್ಲ ಖಂಡಿತ ಇಂಡಿಯನ್ಸ್ ತಗೊಳ್ಳಲ್ಲ, ಅದೆಲ್ಲ ಅವ್ರಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ಮೇ ಬಿ ಅವರು ಅದನ್ನು ಫಾರಿನಲ್ಲಿ ಲಾಂಚ್ ಮಾಡ್ತಿರೋದು ಆ್ಯಂಡ್ ಇಂಡಿಯಾದಲ್ಲಿನ ಲಾಂಚ್ ಮಾಡ್ತಿಲ್ಲ. ಇದಿಷ್ಟು ಹೊಸ ಹೋಂಡಾ ಮೋಟೋ ಕಾಂಪ್ಯಾಕ್ಟೋ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್.